ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಲ್ಲಯ್ಯ ತೀರ್ಥ, ನೀನಿಷ್ಟಕ್ಕೆ ನೀನು ಪರಿಹಾರ ಕೊಡ್ರಿ ಅಂದ್ರೆ ಹೇಗೆ? ಅದಕ್ಕೆಲ್ಲ ಎಷ್ಟೊಂದು ಫಾರ್ಮಾಲಿಟೀಸ್ ಗೊತ್ತಾ ಸರ್? ನಾವೀಗ ಫಾರ್ಮಾಲಿಟೀಸ್ ಅಂತ ಕೂತ್ರೆ ವೋಟ್ ಬ್ಯಾಂಕ್ನ ಕಳ್ಕೋಬೇಕಾಗತ್ತೆ. ಆ ಹುಡುಗಿ ಹಿಂದೆ ಇಡೀ ಕಾಲನಿ ಇದೆ ಸರ್. ಅವಳೊಂದು ಮಾತು ಹೇಳಿದ್ರೆ ಸಾಕು, ಮ್ಯಾಕ್ಸಿಮಮ್ ವೋಟ್ಸ್ ನಮ್ಗೆ ಸಿಗುತ್ತೆ. ಇವಾಗ ಅವರು ಕೊಡ್ಸೋ ಒಂದಿಷ್ಟು ಪರಿಹಾರ ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಆ ಜನರ ಪ್ರೀತಿ ಗೌರವ ಹೆಚ್ಚುತ್ತೆ ಸರ್. ಯೋಚನೆ ಮಾಡಿ. ಈಗ ಅವರಿಬ್ಬರಿಗೂ ಹಣ ಕೊಡ್ತೀನಿ ಅಂತ ಇಟ್ಕೋ. ನಾಳೆ ಯಾವುದೋ ಕಾರಣಕ್ಕೆ ಆಕಸ್ಮಿಕವಾಗಿ ಸತ್ತವರ ಮನೆಯವರು ನಮಗೂ ಪರಿಹಾರ ಕೊಡ್ರಿ ಅಂದ್ರೆ ಹೇಗ್ರಿ ಕೊಡಕ್ಕಾಗುತ್ತೆ? ಅದು ಹಾಗಲ್ಲ ಸರ್. ಅದು ತೀರ್ಥ, ನಿನ್ನ ಆತಂಕ ನನಗೂ ಅರ್ಥ ಆಯ್ತು. ಆದರೆ ರೂಲ್ಸ್ ಅಂದ್ರೆ ರೂಲ್ಸ್ ಅಲ್ವಾ? ಇಷ್ಟಕ್ಕೂ ಅವರಿಬ್ರು ಸರ್ಕಾರಿ ಕೆಲಸ ಮಾಡ್ತಾ ಇರಲಿಲ್ಲ. ಸರ್ಕಾರಿ ಕೆಲಸಕ್ಕೋಸ್ಕರ ಚರಂಡಿಗೆ ಇಳಿದಿರ್ಲಿಲ್ಲ. ಸುರಕ್ಷತೆ ಬಗ್ಗೆ ಗಮನ ಕೊಡದೆ ಬೇಜವಾಬ್ದಾರಿಯಿಂದ ಪ್ರಾಣ ಕಳ್ಕೊಂಡವ್ರೆಲ್ರಿಗೂ ನಾವು ಪರಿಹಾರ ಕೊಡ್ತಾ ಹೋಗೋದು ಕಷ್ಟ ಆಗತ್ತೆ. ಸಾರ್ವಜನಿಕ ತೆರಿಗೆ ಹಣನ ತಪ್ಪಾಗಿ ಬಳಸ್ಕೊಂಡಂಗಾಗತ್ತೆ. ಸರ್, ನೀವು ಹೇಳ್ತಿರೋದು ನಂಗೂ ಅರ್ಥ ಆಗ್ತಾ ಇದೆ. ಪರ್ಸ್ನಲಿ ನನ್ನಿಂದ ಎಷ್ಟು ಸಹಾಯ ಮಾಡಕ್ ಸಾಧ್ಯನೋ ನಾನಷ್ಟು ಮಾಡಿದ್ದೀನಿ. ಸರ್ಕಾರದಿಂದ ಏನು ಪರಿಹಾರ ಕೊಡ್ಸಕ್ಕಾಗಿಲ್ಲ ಅಂದ್ರೂ ಕೊನೆ ಪಕ್ಷದ ವತಿಯಿಂದಾದ್ರೂ ಏನಾದ್ರು ಪರಿಹಾರ ಕೊಡ್ಸಿದ್ರೆ ನಮ್ಗೆ ನಷ್ಟಕ್ಕಿಂತ ಲಾಭನೇ ಹೆಚ್ಚು ಸರ್. ಗುಡ್, ವೆರಿ ಗುಡ್. ಆದರೆ ಇದನ್ನ ನಾನೊಬ್ಬನೇ ತೀರ್ಮಾನ ತಗೊಳಕ್ ಆಗೋದಿಲ್ಲ. ನಮ್ಮ ಪಕ್ಷದ ಮುಖಂಡರ ಹತ್ರನೂ ಮಾತಾಡ್ತೀನಿ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಆ ಕಾಲೋನಿ ಜನರನ್ನ ನೀನೇ ಮ್ಯಾನೇಜ್ ಮಾಡು. ಆಮೇಲೆ ಆ ಮನೆ ಓನರ್ನ ಕರೆಸಿ ಸ್ವಲ್ಪ ಜೋರಾಗಿ ಮಾತಾಡಿ ಅವನಿಂದ ನಾನು ಸ್ವಲ್ಪ ಹಣ ಕೊಡು. ಸರಿ ಸರ್, ನಿಮ್ಮ ಪ್ರಯತ್ನ ನೀವು ಮಾಡಿ, ನಾನಲ್ಲಿ ಮ್ಯಾನೇಜ್ ಮಾಡ್ತೀನಿ. ಒಳ್ಳೆ ಮಧ್ಯಾಹ್ನದಷ್ಟೊತ್ತಿಗೆ ಬಿಸಿಲು ತುಂಬಾ ಇರುತ್ತಲ್ವಾ? ನೀನ್ ಈ ತರ ಬಿಸಿಲಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋದು ನನಗೊಂಚೂರು ಇಷ್ಟ ಆಗಲ್ಲ. ವಿಜಯಮ್ಮನ್ ಮನೆ ಸೊಸೆ ಆಗೋಳ್ ನೀನು ಈ ತರ ಚಿಲ್ಲರೆ ಕೆಲಸ ಎಲ್ಲ ಮಾಡೋದ್ ಬೇಕಾ? ನೀನು 10 ದಿನದಲ್ಲಿ ದುಡಿಯೋ ದುಡ್ಡನ್ನ 10 ಏರಿಯಾ ಸುತ್ತಿ ಅರ್ಧ ದಿನದಲ್ಲಿ ಕಲೆಕ್ಟ್ ಮಾಡ್ತೀನಿ. ಅಷ್ಟು ಬರುತ್ತೆ ಬಡ್ಡಿ. ಯಾಕೆ ಏನು ಮಾತಾಡ್ತಾ ಇಲ್ಲ? ಕೋಪನಾ? ಓ, ಗೊತ್ತಾಯ್ತು. ನಿನ್ನೆ ನನ್ನ ನೆಹರು ರೋಡಲ್ಲಿ ನೋಡಿದ್ಯಲ್ಲ, ಸಿಟ್ಟು ಬಂತ? ನೋಡು, ನಾನಲ್ಗೆ ಬಡ್ಡಿ ಹಣ ಕಲೆಕ್ಟ್ ಮಾಡಕ್ಕಷ್ಟೇ ಹೋಗಿದ್ದು, ಬೇರೇನು ಕೆಲಸ ಇರಲಿಲ್ಲ, ಯಾವ ಉದ್ದೇಶನೂ ಇರಲಿಲ್ಲ. ಈ ಬಡವ್ರ ಕಾಲೋನಿಲಿ ಒಬ್ಬ ಶ್ರೀಮಂತ ಇದ್ರೆ ಮುಗೀತು, ಅವನ ಬಗ್ಗೆ ಕೆಟ್ಟದಾಗ ಆಡ್ಕೊಳ್ಳೋರೇ ಹೆಚ್ಚು. ಸತ್ಯ ಏನು ಅಂತ ಯಾರು ನೋಡಲ್ಲ. ಸುಮ್ಮನೆ ಕಾಲೋನಿಲಿ ಜನಗಳು ನನ್ನ ಕೆಟ್ಟವನೇ ಅನ್ನೋದು, ಆದ್ರೆ ನಾನು ತುಂಬಾ ಒಳ್ಳೆಯವನು. ನಮ್ಮ ಅಮ್ಮನಾಣೆ. ಏನ್ ಸುಮ್ಮನೆ ಇದು? ಅವಾಗ್ಲಿಂದ ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ, ನೀನ್ ಏನು ಮಾತೇ ಆಡ್ತಾ ಇಲ್ಲ. ಏನಾದ್ರೂ ಹೇಳ್ಬಾರ್ದಾ? ಅಕ್ಕ, ಓ, ಏನ್ ಸಮಾಚಾರ? ನೀವಿಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಅಂತ ಬಂದಿದ್ದೆ, ಇಲ್ಲೇ ಹೂ ತಗೋತಾ ಇದ್ದೆ. ಪಾಪ ನಿಮ್ಮಕ್ಕ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದಾಳೆ ನೋಡು. ಒಬ್ಳೆ ಮನೆ ನಡೆಸ್ತಾಳೆ, ನೀನು ಓದು ನೋಡ್ಕೋತಾಳೆ. ಈಗ ನಿಮ್ಮಪ್ಪನ ಹಾಸ್ಪಿಟ್ಲ್ ಖರ್ಚು ನೋಡ್ಕೋತಾ ಇದ್ದಾಳೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀನು ತುಂಬಾ ಚೆನ್ನಾಗಿ ಓದ್ಬೇಕು, ನಿಮ್ಮ ಅಕ್ಕಂಗೆ ಒಳ್ಳೆ ಹೆಸರು ತರಬೇಕು. ಕರೆಕ್ಟಾಗಿ ಹೇಳಿದ್ನ? ಸರಿ, ನಾನು ಬರ್ತೀನಿ. ಅಕ್ಕ, ಅಷ್ಟೊತ್ತಿಂದ ಅವನ್ ಇಲ್ಲೇನ್ ಮಾಡ್ತಿದ್ದ? ಸಾಲ ತಗೊಂಡಿದ್ಯಾ ಅಂತ ಸದ್ರ ಬಿಡ್ಬೇಡ. ನೀನ್ ಹಿಂಗೆ ಸುಮ್ನೆ ಇದ್ರೆ ಅವನ್ ಇದೇ ತರ ಜಾಸ್ತಿ ಆಡ್ತಿರ್ತಾನೆ. ಅದ್ಯಾಕ ಅವ್ರಿಬ್ರು ಕಂಡ್ರೆ ಅಷ್ಟು ಹೆದರ್ಕೆ ನಿನ್ಗೆ?
ಅವತ್ ಹಾಸ್ಪಿಟ್ಲಲ್ಲೂ ಹೀಗೆ ಏನೋ ಪ್ರಪಂಚನೇ ಮುಳುಗ್ ಹೋಗಿರೋ ಹಾಗೆ ನಿಂತ್ಕೊಂಡಿದ್ದೆ. ಏನ್ ವಿಷಯ? ಅದಂಗಿರ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಕಾಲೇಜ್ ಇಲ್ವಾ ನಿಂಗೆ? ಸರಿ ಹೋಯ್ತು, ಅಂಗಿತಾ ಬಾ ಅಂತ ನೀನೇ ತಾನೇ ಕರ್ದೆ. ನಾನ್ ಹೇಳದ್ನಾ? ಯಾಕೆ? ಅಯ್ಯೋ ದೇವ್ರೆ, ಅಪ್ಪನ ಔಷಧಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಲ್ಲಕ್ಕ. ಹೌದಲ್ವಾ, ಮರ್ತೇ ಬಿಟ್ಟೆ ಕಣೆ. ಅಕ್ಕ, ಏನಾಯ್ತು ನಿನ್ಗೆ? ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ. ಏನಿಲ್ಲ, ನಾನ್ ಸಂಜೆ ಬರೋದು ಹೊತ್ತಾಗತ್ತೆ, ಹಂಗಂತ ನೀನೇ ಅಡ್ಗೆ ಮಾಡ್ತಾ ಕೂತ್ಬಿಟ್ಯಾ? ನಾನ್ ಬಂದ್ ಮಾಡ್ತೀನಿ, ನೀನ್ ಕೂತ್ಕೊಂಡು ಓದ್ಕೊ. ಮತ್ತೆ ಕುಡ್ತೀಯನೋ? ಯಾಕೋ ಹೀಗೆ ಹೊಟ್ಟೆ ಉರಿಸ್ತೀಯ? ಕುಡಿಬೇಡ ಕುಡಿಬೇಡ ಅಂತ 1000 ಸತಿ ಹೇಳಿದ್ರು ನಿನಗೆ ಅರ್ಥ ಆಗಲ್ವೇನೋ? ಅಲ್ಲ ಕಣೋ, ಹೀಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ದೆ ಓಡಿಸ್ಕೊಂಡ್ ಬಂದಿದೆಯಲ್ಲ, ಜೀವಕ್ಕೇನಾದ್ರೂ ಅಪಾಯ ಆಗಿದ್ರೆ ಏನೋ ಗತಿ? ಯಾಕೋ ನೀನ್ ಅರ್ಥನೇ ಮಾಡ್ಕೋತಾ ಇಲ್ಲ? ನೀನ್ ಕುಡಿತಾ ಇರೋದು ವಿಷ ಕಣೋ, ವಿಷ. ಅದು ಹಂತ ಹಂತವಾಗಿ ನಿನ್ನೆ ನುಂಗ್ಬಿಡುತ್ತೆ. ನಾನು ಕುಡಿತಿರೋದು ವಿಷ ಅಂತೆ. ಕುಡಿದು ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಏನ್ ಗತಿ ಅಂತ ಅಮ್ಮ ಬೇಜಾರು ಮಾಡ್ಕೋತಿದ್ದಾಳೆ. ಆದ್ರೆ ಅವ್ರಿಗೇನ್ ಗೊತ್ತು, ನೀನ್ ಯಾವತ್ ಬ್ರೇಕಪ್ ಮಾಡ್ಕೊಂಡು ನನ್ ಬಿಟ್ಟು ಹೋದ್ಯೋ ಅವತ್ತೇ ನಾನು ಸತ್ತೋದೆ ಅಂತ. ಯಾಕೆ ನಾನು ಅರ್ಧ ದಾರಿಯಲ್ಲ ಬಿಟ್ಟು ಹೋದೆ? ಹೋದೆ, ಇಷ್ಟೊಂದು ಪ್ರೀತಿ ಯಾಕೆ ಕೊಟ್ಟು ಹೋದೆ? ಬದುಕೋದಕ್ಕೂ ಆಗ್ತಿಲ್ಲ, ಸಾಯೋದಕ್ಕೆ ಧೈರ್ಯ ಸಾಲ್ತಿಲ್ಲ. ನೀನಿಲ್ದೇ ಇರೋಕೆ ಆಗ್ತಿಲ್ಲ ಬೇಬಿ. ಎಲ್ರಿಗೂ ನಮಸ್ಕಾರ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋದು ಬರೀ ಸಿನಿಮಾ ಡೈಲಾಗ್ ಅಲ್ಲ. ಆ ಮಾತು ನಮ್ಮ ಕೌನ್ಸಿಲರ್ ಸಾಹೇಬ್ರ ವಿಷಯದಲ್ಲಿ ವೇದವಾಕ್ಯನೇ ಆಗಿದೆ. ನಮ್ಮ ಕೌನ್ಸಿಲರ್ ತೀರ್ಥಣ್ಣ ಈ ಕಾಲೋನಿ ಜನರಿಗೋಸ್ಕರ ಏನೆಲ್ಲ ಮಾಡಿಲ್ಲ. ಮನೆಗೆ ನೀರ್ ಬರ್ದೇ ಇದ್ದಾಗ ನಾವು ಎಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ತೀರ್ಥಣ್ಣ ಕೊಳೆ ಹಾಕ್ಸಿ ನಮ್ಮ ಕಾಲೋನಿಗೆ ನೀರ್ ತಂದ್ರು. ನೋಡಿದ್ಯಾ, ಒಳ್ಳೆ ರಾಜಕಾರಣಿ ಮಾತಾಡ್ತಾನೆ ನಿನ್ ತಮ್ಮ. ಇದ್ರಲ್ಲೇ ಅವನಿಗೆ ಭವಿಷ್ಯ ಇರೋದು. ನಮ್ ಕಾಲೋನಿ ಮಕ್ಕಳು ಶಾಲೆ ತಪ್ಪಿಸಬಾರ್ದು ಅಂತ 5 ಆಟೋನ ಫ್ರೀ ಆಗಿ ಕೊಟ್ಟು ನಮ್ ಕಾಲೋನಿ ಮಕ್ಕಳು ಭವಿಷ್ಯಕ್ಕೆ ದಾರಿದೀಪ ಆಗಿದ್ದಾರೆ. ಏನೋ ಕೆಟ್ಟ ಟೈಮ್. ನಮ್ ಕಾಲೋನಿ ಶಂಕರಣ್ಣ ಈರಣ್ಣ ಟ್ಯಾಂಕಿ ಕ್ಲೀನ್ ಮಾಡೋದಕ್ಕೆ ಅಂತ ಚರಂಡಿ ಒಳಗಿದ್ದು ವಿಷದ ಗಾಳಿ ಕುಡಿದು ಸತ್ತೋದು. ಆದ್ರೆ ಅವ್ರ ಕುಟುಂಬಕ್ಕೆ ತೀರ್ಥಣ್ಣ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ ಮಾತು ನಂಗೆ ಇವತ್ತು ಪರಿಹಾರನ ಕೊಡ್ತಿದ್ದಾರೆ.
ಎಲ್ಲೋ ಹಾರೋಗಿದ್ದೆ ಚಿಟ್ಟೆ. ಸಾಹೇಬ್ರ ಓನರ್ ಅದ ರೀ, ಈ ಅವಘಡ ನಡೆದೈತಲ್ಲ, ಆ ಓನರ್ ಫೋನ್ ಎತ್ತವಲ್ಲ, ಮನಿ ಅಂತ ಹೋಗಿದ್ದೆ, ಅಲ್ಲೂ ಕಾಣುವಲ್ಲ. ನಮ್ಮ ಹುಡುಗ್ರಿಗೆ ಫೋನ್ ಮಾಡಿ ಅವ್ನು ಎಲ್ಲಿದ್ರು ಹುಡ್ಕೊಬರೋದಕ್ಕೆ ಕೇಳು. ಆ ಕುಮಾರ ಎಲ್ಲೋದ? ಪರಿಹಾರ ಕೊಡೋದಕ್ಕೆ ಕಂಪನಿ ಅಕೌಂಟಿಂದ ದುಡ್ಡು ತಗೋಬಾ ಅಂತ ಹೇಳಿದ್ದೆ. ಅವನು ಫೋನ್ ಎತ್ತವಲ್ಲ ರೀ. ಈಗ ನಮ್ ತೀರ್ಥಣ್ಣ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲಾರ್ಗು ನಮಸ್ಕಾರ. ನಾನ್ ಮಾಡ್ತಾ ಇರೋದು ದೇವ್ರ ಕೆಲಸ, ಅದ್ ನನ್ನ ಕರ್ತವ್ಯ. ಅದಕ್ಕೋಸ್ಕರ ಈ ಫಂಕ್ಷನ್, ಈ ಹೊಗಳಿಕೆ ಇದೆಲ್ಲ ನಾನು ಬೇಡ ಅಂತ ಹೇಳಿದ್ದೆ. ಆದ್ರೆ ಜನರ ಪ್ರೀತಿಗೆ ನಾ ತಲೆ ಬಾಗ್ಲೇಬೇಕಾಗಿದೆ. ನಮ್ಮ ಅಪ್ಪ ಅಮ್ಮನ್ ಬಿಟ್ರೆ ನನಗೆ ತಲೆ ಬಾಗೋದು ನಿಮ್ ಮುಂದೆನೆ. ನಡಿಬಾರ್ದ ಘಟನೆ ನಡೆದೋಗಿದೆ. ಜೀವ ಕಳ್ಕೊಂಡವ್ರನ್ನ ಬದುಕಿಸ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಅವ್ರನ್ನೇ ನಂಬ್ಕೊಂಡಿದ್ದಿದ್ದ ಕುಟುಂಬನ ನನ್ನ ನಡುನಿರ ಕೈ ಬಿಡಲ್ಲ. ಅವರಿಬ್ರು ಮಕ್ಕಳು ಓದಿನ ಖರ್ಚನ್ನ ನಾನ್ ನೋಡ್ಕೋತೀನಿ. ರಾಜೇಶ ಹೇಳ್ದಾಗೆ ಈ ಏರಿಯಾಗೆ ಕೊಳಾಯಿ ಹಾಕ್ಸಿದ್ದು, ಆಟೋ ಕೊಡ್ಸಿದ್ದು, ಪರಿಹಾರ ಕೊಡ್ಸ್ತಾ ಇರೋದಕ್ಕೆ ಕಾರಣ ನಾನಲ್ಲ. ಅದಕ್ಕೆ ಕಾರಣ ನಿಮ್ ಒಗ್ಗಟ್ಟು ಮತ್ತೆ ನಿಮ್ಮಲ್ಲಿರೋ ಒಬ್ಬ ಹೋರಾಟಗಾರ. ಆ ಹೋರಾಟಗಾರ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಪ್ರೀತಿಯ ಸುಮನ. ಇವತ್ ನಿಮ್ಗೆಲ್ಲ ಒಂದ್ ಸತ್ಯ ಹೇಳಲೇಬೇಕು. ಸರ್ಕಾರದಿಂದ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಆದ್ರೆ ಸರ್ಕಾರಕ್ಕೆ ಅದರದೇ ಆದ ಕಟ್ಟುಪಾಡುಗಳಿರುತ್ತೆ. ಇಂಥ ಸಾವುಗಳಿಗೆಲ್ಲ ಪರಿಹಾರ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇರಿ 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 ಹಾಗಂತ ಕೊಟ್ಟ ಮಾತನ್ನ ನಾನು ಮೀರಲ್ಲ. ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಕೊಡಿಸ್ತಾ ಇದೆ. ಇವತ್ ನಿಮ್ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡಿರೋ ನಮ್ ಪಾರ್ಟಿ ತನ್ನ ಪಾರ್ಟಿ ಫಂಡ್ ಇಂದ 2 ಕುಟುಂಬಗಳಿಗೆ ಪರಿಹಾರ ಕೊಡ್ತಾ ಇದೆ.